2 ದಿನ ಪ್ರಾಣಾಯಾಮ ಅಭ್ಯಾಸವನ್ನು ಅನುಸರಿಸಿ, ಹಾ. 1 ದಿನ ಯೋಗ ನಿದ್ರಾ ಅಥವಾ ಮೈಂಡ್ ರಿಲ್ಯಾಕ್ಸೇಷನ್, ಮೆಡಿಟೇಷನ್ ಅಲ್ಲ, ಯು ಸ್ಟಿಲ್ ನಾಟ್ ಫಿಟ್ ಫಾರ್ ದ ಪಾತ್ ಆಫ್ ಮೆಡಿಟೇಷನ್. ಮಾನಸಿಕವಾಗಿ ನಿಮಗೆ ದೃಢತೆ ಬರೋದಕ್ಕೆ ಒಂದಿಷ್ಟು ರಿಲ್ಯಾಕ್ಸೇಷನ್ ಟೆಕ್ನಿಕ್ಗಳಿರ್ತವೆ, ಅದನ್ನ ಅನುಸರಿಸ್ತಾ ಬರ್ಬೋದು. ಸೊ ಆಸನ ಅಭ್ಯಾಸ ಮುಖ್ಯವಾಗಿ ವಾರಕ್ಕೆ 3 ದಿನ ಅಭ್ಯಾಸ ಮಾಡಿ, 2 ದಿನ ಪ್ರಾಣಾಯಾಮ ಅಭ್ಯಾಸ ಅನುಸರಿಸ್ತಾ ಬನ್ನಿ. 1 ದಿನ ಮಾನಸಿಕವಾಗಿ ನಿಮಗೆ ಶಾಂತತೆ ಬರೋದಕ್ಕೆ ಯಾವುದಾದ್ರೂ ಒಂದು ಸಾಕಷ್ಟು ಶೇರ್ ಮಾಡ್ತೀನಿ. ಸೊ ಅದನ್ನ ಯಾವುದಾದ್ರೂ ಒಂದು ಆಡಿಯೋ ಕೇಳಿಸ್ಕೊಂಡು ದೈಹಿಕವಾಗಿ ಮಾನಸಿಕವಾಗಿ ದೃಢತೆ ಬರೋದಕ್ಕೆ ಅದನ್ನ ಅನುಸರಿಸ್ತಾ ಬರ್ಬೋದು. ಇದು ಮೊದಲನೇ ಹಂತ, ಆಸನ, ಪ್ರಾಣಾಯಾಮ ಮತ್ತೆ ರಿಲ್ಯಾಕ್ಸೇಷನ್. ಅದಾದ ನಂತರ ಧ್ಯಾನಕ್ಕೆ ಹೋಗ್ಬೋದು. ಇವಾಗ 1 ಅವರ್ ಆಸನಾಭ್ಯಾಸ ಶುರು ಮಾಡ್ತೀರಾ ನೀವು, ನಿಮ್ಗೆ ಸಾಕಾಗಲ್ಲ, ದೇಹ ಎಲ್ಲ ಒಂದು 2-3 ವಾರ ಪೂರ್ತಿ ನೋವು ಬರುತ್ತೆ, ಆಮೇಲೆ ಕಮ್ಮಿ ಆಗ್ತಾ ಹೋಗುತ್ತೆ, ನೀವೇ ಜಾಸ್ತಿ ಹೋಗ್ತೀರಾ. 1 ಅವರ್ ಅದಿದ್ದು 1.5 ಅವರ್ ಆಗುತ್ತೆ, 2 ಅವರ್ ಆಗುತ್ತೆ, 3 ಅವರ್ ಆಗುತ್ತೆ. ಇವಾಗ ನಾನು ಅಟ್ ಪ್ರೆಸೆಂಟ್ 3 ಅವರ್ ತನಕ ಆಸನಾಭ್ಯಾಸವನ್ನು ಅನುಸರಿಸಬಹುದು. ಒಂದ್ಸತಿ ಶುರು ಮಾಡಿದ್ರೆ 3 ತಾಸು ಕಂಟಿನ್ಯೂ. ಅದು ಯಾವಾಗ 16 ವರ್ಷ ಆದ ನಂತರ, ಶುರುನಲ್ಲೇ ಅಲ್ಲ. ಶಕ್ತಿ ಇರೋದಿಲ್ಲ ದೈಹಿಕವಾಗಿ, ಆಮೇಲೆ ಮಾನಸಿಕವಾಗೂ ನಿಮ್ಗೆ ದೃಢತೆ ಬರೋದಿಲ್ಲ. ಪ್ರಾಣಾಯಾಮನೂ ಅಷ್ಟೇ, ಒಂದ್ಸತಿ ಕೂತ್ರೆ ಇವಾಗ ಒಂದು ಕಾಲ್ ಅವರ್ 1.5 ಅವರ್ ಆಗತ್ತೆ. ಉಸಿರಾಟವನ್ನ ಗಮನಿಸಿ ಮನಸ್ಸು ಪೂರ್ತಿ ಒಳಗೆ ಹೋಗಿ ಆ ಅಭ್ಯಾಸದಲ್ಲೇ ಮುಂದೆ ಹೋಗೋದು. ಅದೇ ಶುರುನಲ್ಲಿ 10 ನಿಮಿಷದನ್ನೇ ಶುರು ಮಾಡಿದ್ ನಾನುವೆ.